ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಚಾನಲ್. ಶಿವರಾಜ್ ಅಂಗಡಿ ಅಂತ ನನ್ನ ಚಾನಲ್ ಹೆಸರು. ನಾನು ಈ ವಿಡಿಯೋಗಳನ್ನು ಹೇಗೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಸ್ಕ್ರ್ಯಾಚಿಂದ ಹೇಗೆ ಪರ್ಫೆಕ್ಟ್ ಆಗ್ತಾ ಇದ್ದೀನಿ ಅಂದರೆ, ಕ್ಯಾಮ್ರಾ ಮುಂದೆ ಮಾತಾಡೋದು ನನಗೂ ಭಯ ಇದ್ದೇ ಇರುತ್ತೆ. ಆ ಭಯನ ಹೋಗಲಾಡ್ಸೋಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ನು ಪರ್ಫೆಕ್ಟ್ ಇಲ್ಲ, ಸೆಕೆಂಡ್ ಒನ್ನು ಅದಕ್ಕಿಂತ 1% ಆದರೂ ಇಂಪ್ರೂವ್ ಆಗಿದ್ದೀನಿ. ಆ ಸೆಕೆಂಡ್ ಒನ್ ಕಂಪೇರ್ ಮಾಡಿದರೆ ಇದು ಇವಾಗ ಮಾಡ್ತಾ ಇದ್ದೀನಿಲ್ಲ ಮೂರನೇ ವಿಡಿಯೋ, ಅದಕ್ಕಿಂತ ಬೆಟರ್ ಆಗಿರುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್. ನಿಮಗೂ ಇದನ್ನು ವಿಡಿಯೋಗಳನ್ನು ನೋಡಿದ ಮೇಲೆ ನಿಮಗೂ ಕಾನ್ಫಿಡೆನ್ಸ್ ಬರ್ಬೋದು, ಇದೇನಪ್ಪ ಇವನು ಮಾಡಿ ಈಗ ಆಗ್ತಾ ಇದ್ದಾನೆ ಅನ್ಬೋದು. ಬಟ್ ಈ ಇಂಪ್ರೂವ್ಮೆಂಟ್ನ ಇನ್ನೊಬ್ರಿಗೆ ನೋಡಿ ಅವ್ರಿಗೆ ಏನಾದರೂ ಇನ್ಸ್ಪಿರೇಷನ್ ಆಗ್ಬೋದು. ಆದ್ದರಿಂದ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನು ವಿಡಿಯೋ ಮಾಡಿ ನಾನೇ ಇಟ್ಕೋಬೋದಿತ್ತು. ಅದನ್ನು ಎದಕ್ಕೆ ಹಾಕ್ತಾ ಇದ್ದೀನಿ ಅಂದರೆ, ಅದನ್ನು ನೋಡ್ಬಿಟ್ಟು ಯಾರಿಗಾದ್ರೂ ಇನ್ನೂ ಇನ್ಸ್ಪಿರೇಷನ್ ಆಗ್ಬೋದು, ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಮಾತಾಡೋಕೆ ಹೊರಟಿರೋದು ಆಡಿಯೋ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಅಂದರೆ, ವಿಡಿಯೋ ಮಾಡುವಾಗ ನೀವು ಯಾವುದಾದ್ರೂ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕಡಿಮೆ ರೆಸೊಲ್ಯೂಷನ್ ಅಥವಾ ಕಡಿಮೆ ಕ್ವಾಲಿಟಿ ಇದ್ದರೂ ಓಕೆ, ಬಟ್ ಆಡಿಯೋ ಕ್ವಾಲಿಟಿ ಚೆನ್ನಾಗಿದ್ದರೆ ಎಲ್ಲರೂ ನೋಡ್ತಾರೆ, ಅಂದರೆ ನೋಡೋದ್ರಲ್ಲಿ ಎಂಗೇಜ್ ಆಗ್ತಾರೆ, ನಿಮ್ಮ ಚಾನಲ್ಗೂ ವ್ಯೂಸ್ ಜಾಸ್ತಿ ಬರುತ್ತೆ. ನನ್ನ ಫಸ್ಟ್ ವಿಡಿಯೋಗೂ ಇವಾಗ ಮೂರನೇ ವಿಡಿಯೋಗೂ ಇವಾಗ ನೋಡ್ತಾ ಇದ್ದಿಲ್ಲ, ಈ ಮೂರನೇ ವಿಡಿಯೋಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಪ್ರಯತ್ನ ಮಾಡಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಪ್ರಯತ್ನ ಇರಬೇಕು. ಪ್ರತಿದಿನ ಪ್ರಯತ್ನದಿಂದ ನಾವು ಪರ್ಫೆಕ್ಟ್ ಆಗ್ತೀವಿ. ಅದು ಸೆಕೆಂಡ್ರಿ, ಅದು ಕ್ಲಿಕ್ ಆಗುತ್ತೋ ಇಲ್ಲ ವ್ಯೂಸ್ ಬರ್ತಿತ್ತು ಇಲ್ಲ ಸಬ್ಸ್ಕ್ರೈಬರ್ ಬರ್ತಾರೋ ಇಲ್ಲ ಅನ್ನೋದು ಅದು ಸೆಕೆಂಡ್ರಿ. ಫಸ್ಟ್ ನಾವು ಟ್ರೈ ಮಾಡಬೇಕು. ಇನ್ನೊಂದೇನು, ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಕತ್ತಿರ ನಮಗೆ ವ್ಯೂಸ್ ಬಂದೇ ಬರಬೇಕು, ನಾನು ಸಬ್ಸ್ಕ್ರೈಬರ್ ಇದ್ದರೆ ಮಾಡ್ತೀನಿ. ನೀವು ಯೂಟ್ಯೂಬಲ್ಲಿ ಬರಾಕತ್ತಿದ್ರೆ ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ನಿಮ್ಮ ವಿಡಿಯೋನ ನೋಡ್ತಾರೆ, ನಿಮ್ಮ ಸಬ್ಸ್ಕ್ರೈಬ್ ಮಾಡ್ತಾರೆ ಅನ್ನೋದು ಸುಳ್ಳು. ಅವರಿಗೆ ನಿಮ್ಮ ಕಂಟೆಂಟ್ ಇಷ್ಟ ಆಗಬೇಕು, ನೀವು ಮಾತಾಡೋದು ಇಷ್ಟ ಆಗಿರಬೇಕು, ನಿಮ್ಮದು ಟಾಪಿಕ್ಸ್ ಇಷ್ಟ ಆಗಿರಬೇಕು, ಮೇನ್ ಅವರಿಗೆ ಜೀವನಕ್ಕೆ ರಿಲೇಟೆಡ್ ಇರಬೇಕು ಅಂತ ವಿಡಿಯೋ ನೋಡ್ತಾರೆ. ಸಾಕಷ್ಟು ಜನ ರೀಲ್ಸ್ನ ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಹೇಗೆ ಗೊತ್ತಾ, ಎಲ್ಲರೂ ಟೈಮ್ ಪಾಸ್ಗೋಸ್ಕರ ಬರ್ತಾರೆ ರೀಲ್ಸ್ಗಾಯ್ತು ಯೂಟ್ಯೂಬಲ್ಲಿ ಆದರೂ. ಇವಾಗ ಮೇನ್ ಕಂಟೆಂಟ್ ನೀವು ಯಾವುದಾದ್ರೂ ಎಜುಕೇಷನ್ ವೀಡಿಯೋ ಮಾಡಿದರೆ ಅದಕ್ಕೆ ವ್ಯೂಸ್ ಕಡಿಮೆ ಇರುತ್ತೆ ಕಂಪೇರ್ ಟು ಎಂಟರ್ಟೈನ್ಮೆಂಟ್ಗೆ. ಆದರೂ ನೀವು ಯಾವುದೇ ಕಂಟೆಂಟ್ ಮಾಡಲಿ, ನಿಮ್ಮ ಜೆನ್ಯೂನ್ ಆಗಿ ಅದನ್ನು ಪ್ರಯತ್ನ ಪಡಿ. ನಾನು ಇವಾಗ ಪ್ರಯತ್ನ ಪಡ್ತಾ ಇದ್ದೀನಿ, ಕಷ್ಟ ಅನ್ನಿಸ್ತಾ ಇದೆ, ಆದರೂ ಮಾಡ್ತಾ ಇದ್ದೀನಿ. ಮುಂದೆ ಏನಾಗುತ್ತೋ ಸೆಕೆಂಡ್ರಿ. ಇವಾಗಂತೂ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತಾ ಇದೆ. ಪ್ರತಿದಿನ ಕಂಪೇರ್ ಮಾಡಿದರೆ ಈಗ ನನ್ನ ಸೆಲ್ಫ್ ಕಾನ್ಫಿಡೆನ್ಸು ಜಾಸ್ತಿ ಆಗ್ತಾ ಇದೆ. ನೀವು ನೋಡ್ಬೋದು ನಾನು ಮಾತಾಡೋದು ಎಷ್ಟು ಸರಳವಾಗಿ ಮತ್ತು ಎಷ್ಟು ಕ್ಲಿಯರಾಗಿ ಮಾತಾಡ್ತಾ ಇದ್ದೀನಿ ಕಂಪೇರ್ ಟು ಫಸ್ಟ್ ವೀಡಿಯೋಗೆ. ನೀವು ಫಸ್ಟ್ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಈ ಕಂಟೆಂಟ್ಗಳು ಇಷ್ಟ ಆಗಿದ್ದರೆ, ನಿಮಗೆ ಈ ಚಾನಲಿಂದ ಏನಾದರೂ ಕಂಟೆಂಟು ಏನಾದರೂ ಯೂಸ್ಫುಲ್, ಯಾರಾದರೂ ಲೈಫಲ್ಲಿ ನನಗೆ ಅದಾಗಲ್ಲಪ್ಪ, ನನಗೆ ಹೆದರಿಕೆ ಇದೆ ಅನ್ನೋರು ಇದನ್ನು ನೋಡಿಬಿಟ್ಟು ಮಾಡೋಕ್ಕಾದ್ರೂ ಮುಂದೆ ಬರ್ತಾರೆ. ಅವ್ರು ಸಕ್ಸಸ್ ಆಗೋದು ಸೆಕೆಂಡ್ರಿ, ಫೇಲ್ಯೂರ್ ಇದ್ದೇ ಇರ್ತಾರೆ. ಫೈನಾನ್ಷಿಯಲ್ ಆಗಿರ್ಬೋದು ಇಲ್ಲ ಎಜುಕೇಷನಲ್ಲಿ ಆಗಿರ್ಬೋದು, ಆದರೆ ಯಾವುದಾದ್ರಲ್ಲಿ ಒಂದು ಸಕ್ಸಸ್ ಆಗಿ ಆಗ್ತಾರೆ. ಪ್ರಯತ್ನ ಪಡೋದು ತಪ್ಪಲ್ಲ. ನೀವು ಪ್ರಯತ್ನ ಪಡಿ. ಬೇರೆ ಟಾಪಿಕ್ ಮೇಲೆ ಬೇರೆ ಕಂಟೆಂಟ್ ಮೇಲೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಇನ್ನೂ ಮಾಡೋಕ್ಕೆ ನನಗೆ ಹುಮ್ಮಸ್ಸು ಬರುತ್ತೆ. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಮತ್ತು ನೀವು ಇನ್ಸ್ಪಿರೇಷನ್ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.